Hello and welcome to Sandpoint Institute Belagavi. I am Priyanka. So today I will be discussing about a major issue which the students are facing. That is how to manage preparation along with doing private job of 9 to 5. So this is the beautiful place where I am recording this session now. So you can see how the ducks are moving in a straight line. Very beautiful. See a very big river and a walking and cycling trail. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಸ್ಟೆಪ್ ವೈಸ್ ಅನಾಲಿಸಿಸ್ ಮಾಡ್ಕೊತ ಹೋಗ್ತೀನಿ ಸ್ಟೂಡೆಂಟ್ಸ್ ಸಿಚುವೇಶನ್ನ. ಸೊ ನೀವು ಯಾವ ಕೆಟಗರಿ ಒಳಗೆ ಫಿಟ್ ಇನ್ ಆಗ್ತೀರಿ, ನಿಮಗೆ ನಾ ಏನು ಸೊಲ್ಯೂಷನ್ ಕೊಡ್ಕೊತ ಹೋಗ್ತೀನೋ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ಅನಾಲಿಸಿಸ್ ಫ್ರಮ್ ದ ಡೇ ಯು ಕಂಪ್ಲೀಟ್ ಯುವರ್ ಇಂಜಿನಿಯರಿಂಗ್. ಸೊ ಇಂಜಿನಿಯರಿಂಗ್ ಮುಗಿದ್ಕೊಳ್ಳೆ ಟೂ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ ಆಗ್ತಾರೆ. ಫಸ್ಟ್ ಒನ್ ಈಸ್ ಲೈಕ್ ಪ್ರೈವೇಟ್ ಜಾಬ್ ಬೇಕು. ನಾವು ಹೈಯರ್ ಸ್ಟಡೀಸ್ ಬಗ್ಗೆ ಡಿಸ್ಕಷನ್ ಮಾಡಕತ್ತಿಲ್ಲ ಈಗ. ಸೊ ನಮಗೆ ಜಾಬ್ ಹೋಲ್ಡರ್ಸ್ ಹತ್ತಿರ್ತಾರೆ. ಸೊ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಟು ಪ್ರೈವೇಟ್ ಜಾಬ್ ದೆನ್ ಡೆಫಿನೆಟ್ಲಿ ದೇ ವಿಲ್ ನಾಟ್ ಥಿಂಕ್ ಆಫ್ ಎನಿ ಗೌರ್ಮೆಂಟ್ ಜಾಬ್ ಇವನ್ ಇಫ್ ದೇರ್ ಆರ್ ಎನಿ ನೋಟಿಫಿಕೇಶನ್ ಡ್ಯೂರಿಂಗ್ ದಟ್ ಟೈಮ್, ಇವನ್ ದೇ ಡೋಂಟ್ ಬಾದರ್ ಟು ಅಪ್ಲೈ. ಸೊ ಅವರು ಪ್ರೈವೇಟ್ ಜಾಬಿಗೆ ಹೋಗ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ಯಾಟಗರಿ ಲೈಕ್ ಹೂ ಆರ್ ಅಸ್ಪೈರಿಂಗ್ ಫಾರ್ ದ ಗೌರ್ಮೆಂಟ್ ಜಾಬ್. ಸೊ ಆ ಗೌರ್ಮೆಂಟ್ ಜಾಬ್ ಒಳಗೆ ಅಗೇನ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಟೂ ಕ್ಯಾಟಗರೀಸ್. ಸೊ ಫಸ್ಟ್ ಕ್ಯಾಟಗರಿ ಏನಾಗ್ತೈತಿ, they will go and tell their parents ki yes I want to prepare for the government job, either you can join a coaching institute or you can do the self study. ಸೊ ಅವರು ಪೇರೆಂಟ್ಸಿಗೆ ಹೇಳಿದ ಕೂಡಲೇ ಒಂದು ಟೈಪ್ ಆಫ್ ಪೇರೆಂಟ್ಸ್ ಏನಂತಾರೆ ಒಂದು ಕ್ಯಾಟಗರಿ ಒಳಗೆ, ಎಸ್ ವಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಎಕ್ಸ್ಪೆಂಡಿಚರ್ ಫಾರ್ 1 year, ನೀಡ್ ನಾಟ್ ವರಿ, ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಜಾಬ್, ಯು ಕ್ಯಾನ್ ಪ್ರಿಪೇರ್ ಫಾರ್ ದ ಗೌರ್ಮೆಂಟ್ ಜಾಬ್ ಅಂತಾರೆ. ಸೊ ಅವರಿಗೇನು ಫೈನಾನ್ಷಿಯಲ್ ಬರ್ಡನ್ ಇರೋದಿಲ್ಲ, ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಜಾಬ್. ಇನ್ನು ಅನದರ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ದ ಕಂಡೀಷನ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಪ್ಪ ನಾವು ಭಾಳ ಖರ್ಚು ಮಾಡಿದ್ದೀವಿ, ನಿನಗೆ ಸ್ವಲ್ಪ ದಿವಸ ವರ್ಕ್ ಮಾಡು, ಬೇಕಂದ್ರೆ ಆಮೇಲೆ ನೀನು 1 year ಆದು ಅಥವಾ 2 years ಆದ್ಕೂಡಲೇ ನೀ ಜಾಬು ಬಿಟ್ಟು ಬೇಕಂದ್ರೆ ಪ್ರಿಪರೇಷನ್ ಮಾಡಂತಾರೆ. ಓಕೆ, ಸೊ ಈ ಸ್ಟೂಡೆಂಟ್ಸ್ದು ಏನಾಗಿರುತ್ತೆ, ಆಬ್ವಿಯಸ್ಲಿ ಈಸ್ ಅ ಗ್ರ್ಯಾಜುಯೇಟ್. ಸೊ ವೆನ್ ದ ಪೇರೆಂಟ್ಸ್ ಆರ್ ಸೇಯಿಂಗ್ ಹಿ ಹ್ಯಾಸ್ ಟು ಸೇ ಎಸ್, ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿರ್ತಾರೋ. ನೀವು 22 years ಆದ್ರೂ ಮತ್ತು ನನ್ನ ಪೇರೆಂಟ್ಸ್ ಕಡೆ ಎಕ್ಸ್ಪೆಕ್ಟ್ ಮಾಡ್ಕೊತ ಹೋಗೋದು ತಪ್ಪಾಕೈತಿ. ಬಟ್ ಇವನ್ ಡ್ರೀಮ್ ಏನಿರತ್ತೆ, ಟು ಬಿ ಅ ಗೌರ್ಮೆಂಟ್ ಸರ್ವೆಂಟ್. ಸೊ ಇವನೇನು ಮಾಡ್ತಾನೋ ಆ್ಯಸ್ ಪರ್ ಹಿಸ್ ಪೇರೆಂಟ್ಸ್ ಅಡ್ವೈಸ್ ಆರ್ ಹಿಮ್ಸೆಲ್ಫ್ ಅವಂಗೂ ಅನ್ನಿಸ್ತಿರ್ಬೋದು ಲೈಕ್ ಹಿ ವಿಲ್ ಜಾಯ್ನ್ ಅ ಪ್ರೈವೇಟ್ ಜಾಬ್. ಬಟ್ ಅವನದು ತಲೆ ಏನಿರತ್ತೆ, ಮೈಂಡ್ ಒಳಗೆ ಏನಿರತ್ತೆ, ದಿಸ್ ಈಸ್ ಮೈ ಟೆಂಪ್ರರಿ ಜಾಬ್, ವಾಟ್ ಎವರ್ ಇಟ್ ಈಸ್, ಲೈಕ್ ದಿಸ್ ಈಸ್ ಮೈ ಟೆಂಪ್ರರಿ ಸಿಚುವೇಶನ್, ಐ ವಾಂಟ್ ಆರ್ ಮೈ ಫುಲ್ ಟೈಮ್ ಆರ್ ಮೈ ಪರ್ಮನೆಂಟ್ ಡ್ರೀಮ್ ಈಸ್ ಟು ಬಿ ಅ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದು ಇರತ್ತೆ. ಸೊ ಅವ್ರಿಗೆ ಹೆಂಗೆ ಪ್ರೈವೇಟ್ ಜಾಬು ಯಾವ್ದು ಕಂಪ್ನಿ ಇದ್ರೂ ಅವ್ರು ತಮ್ಮದು 100% ಕೊಟ್ಟು ಅವ್ರು ವರ್ಕ್ ಮಾಡ್ತಿರೋದಿಲ್ಲ, ಯಾಕಂದ್ರೆ ಅವ್ರದ್ದು ಡ್ರೀಮ್ ಇದಿರ್ತೈತಿ. ಸೊ ನೀವು ಅನಾಲಿಸಿಸ್ ಮಾಡ್ಕೊತ ಹೋಗ್ರಿ ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತೀರ ಅನ್ನೋದೀಗ. ಸೊ ನಾವು ಈ ಟೈಪ್ ಮೈಂಡ್ಸೆಟ್ ಇದ್ದ ಟೈಮ್ದಾಗ ನಿಮ್ಮದು ಸಿಚುವೇಶನ್ ಭಾರಿ ಕಾಂಪ್ಲೆಕ್ಸ್ ಇರುತ್ತೆ, ಯಾಕಂದ್ರೆ ನೀವು 9 to 5 ವರ್ಕು ಮಾಡಬೇಕು, ಇನ್ನೊಂದು ನೀವು ನಿಮ್ಮದು ಡ್ರೀಮು ಫಾಲೋ ಮಾಡಬೇಕು, ಎರಡೂ ನೀವು ಮ್ಯಾನೇಜ್ ಮಾಡ್ಕೊತ ಹೋಗಬೇಕು, ವಿಚ್ ಈಸ್ ರಿಯಲಿ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್ ಆ್ಯಂಡ್ ಬೋತ್ ದ ಕಂಡೀಷನ್ಸ್ ಆರ್ ಡಿಫ್ರೆಂಟ್. ಸೊ ನೀವು M.Tech ಮಾಡ್ತಿದ್ರೆ ಈಸಿ ಇರುತ್ತೆ, ಯಾಕಂದರೆ ಯು ವಿಲ್ ಬಿ ವಿತ್ ದ ಸ್ಟಡೀಸ್ ಇನ್ ದ ಕಾಲೇಜ್ ಆಲ್ಸೋ. ಬಟ್ ಪ್ರೈವೇಟ್ ಜಾಬ್ ಒಳಗೆ ಏನಾಗ್ತೈತಿ, ನಿಮ್ಮದು ಫಿಸಿಕಲ್ ವರ್ಕ್ ಇರ್ತೈತೆ ಅಲ್ಲಿ, ಅವ್ರ ಆಫೀಸ್ ವರ್ಕ್ ಇರ್ತೈತೆ ಅಲ್ಲಿ. ಸೊ ಅಲ್ಲಿ ನಿಮಗೆ ಅಷ್ಟೊಂದು ಟೈಮ್ ಸಿಗ್ತಿರೋದಿಲ್ಲ, ಅಥವಾ ವಾಟ್ ಎವರ್ ದ ಕೈಂಡ್ ಆಫ್ ವರ್ಕ್ಸ್ ಯು ಡೂ ದ್ಯಾಟ್ ಮೈಟ್ ನಾಟ್ ಬಿ ಹೆಲ್ಪಿಂಗ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಬಟ್ ಮ್ಯಾನೇಜ್ ಮಾಡೋರು ಯಾರು, ನೀವು ಒಬ್ಬರ ಮ್ಯಾನೇಜ್ ಮಾಡೋದು, ಎಲ್ಲರಿಗೂ 24 hours ಸಿಗ್ತೈತೆ ಪರ್ ಡೇ, ಯಾರಿಗೂ ಹೆಚ್ಚು ಕಮ್ಮಿ ಸಿಗೋದಿಲ್ಲ. ಸೊ ಆ 24 hours ಹೆಂಗೆ ಇಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಕೋಬಹುದು, ಹೆಂಗೆ ನಿಮ್ಮದು ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು ಅನ್ನೋದು ನಾ ಇವತ್ತು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, ಸೊ ನೀವು 7 hours ಆಫ್ ಸ್ಲೀಪ್ ಕನ್ಸಿಡರ್ ಮಾಡೋನು, ನಿಮ್ದು 8 hours ಆಫ್ ವರ್ಕ್ ಕನ್ಸಿಡರ್ ಮಾಡೋನು, ಆಮೇಲೆ ನೀವು ಮನೆಗೆ ಬರ್ತೀರಿ, ರಿಲ್ಯಾಕ್ಸ್ ಆಗ್ತೀರಿ, ಊಟ ಮಾಡ್ತೀರಿ, ವಾಟ್ ಎವರ್ ಇಟ್ ಈಸ್, ಲೈಕ್ ಯು ಕಂಪ್ಲೀಟ್ ಆಲ್ ದ ಅಸೈನ್ಮೆಂಟ್ಸ್. ಸೊ ಇದೆಲ್ಲ ಕೂಡಿ 24 hours ಒಳಗೆ ನಾ 20 hours ತೆಗೆದಿಡಾಕತ್ತಾನೆ ಇದಕ್ಕೆ. ಸೊ 4 hours ನಿಮಗೆ ರಿಮೈನಿಂಗ್ ಇರತ್ತೆ. ಸೊ ಆ 4 hours ಹೆಂಗೆ ನೀವು ಇಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡ್ಬೋದು. ಸೊ ನೀವು ಹೆಂಗಿರ್ಬೇಕಂದ್ರೆ, ನಿಮಗೆ ಈ ಡ್ರೀಮ್ ಇದ್ದ ಟೈಮ್ದಾಗ ನೀವು ಕ್ಲಾಕ್ ಗತೆ ವರ್ಕ್ ಮಾಡ್ತಿರ್ಬೇಕು. ಸೊ ನನಗೆ ಟಯರ್ಡ್ ಆಗೈತಿ, ನನಗೆ ರಿಲ್ಯಾಕ್ಸೇಷನ್ ಬೇಕು, ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಯಾನ, ನಾ ಸೆಲ್ಫ್ ಸ್ಟಡಿ ಮಾಡಕತ್ತೀನಿ, ಅಥವಾ ನಮ್ಮದು ಕಂಡೀಷನ್ ಹಿಂಗೈತಿ, ನಾನು ಹೋಲ್ ಡೇ ಪ್ರಿಪೇರ್ ಆಗ್ಬೋದಾಗಿತ್ತು, ಏನು ಥಿಂಕ್ ಮಾಡಬಾರ್ದು. 24 hours ಹೆಂಗೆ ಪ್ರಾಪರಾಗಿ ಯೂಟಿಲೈಸ್ ಮಾಡಬೇಕು. ಈಗ ಹೆಂಗೆ ನೀವು ಬಫೆಟ್ ಲಂಚ್ ಅಥವಾ ಬ್ರೇಕ್ಫಾಸ್ಟ್ಗೆ ಹೋದಾಗ ಹೊಟ್ಟೆ ತುಂಬಿದ್ರು ತಿಂತೀರಿ ನೀವು ಬಾರ್ಬಿಕ್ಯೂ ನೇಷನ್ಗೆ ಹೋದಾಗ. ಸೊ ಸೇಮ್ ವೇ ಇಲ್ಲೂ ಹಂಗಿರಬೇಕು. ಈ 24 hours ನನಗೆ ಇನ್ನೊಮ್ಮೆ ಸಿಗೋದಿಲ್ಲ, ಹೆಂಗೆ ನಾನು ಇಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡಬೇಕು ಅನ್ನೋದು 6 hours ನೀವು ರಿಗರಸ್ ಆಗಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರನ ಏನಾದರೂ ನಿಮಗೆ ಸಕ್ಸಸ್ ಸಿಗ್ತೈತಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇದು 1-2 ದಿವಸದ ಕೆಲಸ ಅಲ್ಲ, 1 monthದ ಕೆಲಸ ಅಲ್ಲ, 6 months ಯು ಹ್ಯಾವ್ ಟು ವರ್ಕ್ ಲೈಕ್ ಅ ಕ್ಲಾಕ್ ಕಂಟಿನ್ಯೂಸ್ಲಿ ಟು ಮ್ಯಾನೇಜ್ ಬೋತ್ ದ ಥಿಂಗ್ಸ್.
ಸೊ ಮನೆಗೆ ಬಂದ ಕೂಡಲೇ ಆ 4 ಅವರ್ಸು ಒಂದು ಪ್ರಾಪರಾಗಿ ಅನಲೈಸಿಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಬೇಕು, ಲೈಕ್ ವೆದರ್ ಐ ವಿಲ್ ಗೋ ಫಾರ್ ಸೆಲ್ಫ್ ಸ್ಟಡಿ, ಅಂದ್ರೆ ನಾನು ನೋಟ್ಸ್ ಮಾಡ್ತೀನಿ, ಯೂಟ್ಯೂಬ್ ವಿಡಿಯೋ ಅದು ಇದು ಅಂತಂದ, ಅಥವಾ ವೆದರ್ ಯು ವಿಲ್ ಜಾಯಿನ್ ಫಾರ್ ಕ್ಲಾಸ್ ರೂಮ್ ಕೋಚಿಂಗ್ ಈವ್ನಿಂಗ್ ಟೈಮ್ ಎಲ್ಲರೂ ನಿಮ್ಮ ಲೊಕ್ಯಾಲಿಟಿ ಒಳಗೆ ಕ್ಲಾಸ್ ರೂಮ್ ಕೋಚಿಂಗ್ ಅವೈಲೇಬಲ್ ಇತ್ತಂದ್ರೆ, ಇಲ್ಲ ಅಂದ್ರೆ ವೆದರ್ ಐ ವಿಲ್ ಗೋ ಫಾರ್ ಲೈವ್ ಕ್ಲಾಸಸ್ ಆರ್ ರೆಕಾರ್ಡೆಡ್ ಕ್ಲಾಸಸ್. ಸೊ ಅದನ್ನೆಲ್ಲ ನೀವು ಅನಲೈಸ್ ಮಾಡಬೇಕು, ಒಂದು ಡಿಸಿಷನ್ ತೊಗೋಬೇಕು. ಪ್ಲಾನಿಂಗ್ ಈಸ್ ವೆರಿ ಮಚ್ ನೀಡೆಡ್. ಸಡನ್ನಾಗೆ ಒಮ್ಮೆ ಡಿಸಿಷನ್ ತೊಗೊಂಡು ನಾ ಇವತ್ತು ಕೋಚಿಂಗ್ ಜಾಯ್ನ್ ಆಗ್ತೀನಿ ಅಥವಾ ನಾ ಗೌರ್ಮೆಂಟ್ ಎಂಪ್ಲಾಯಿ ಹಾಕೋನು ನಾ ಪ್ರಿಪ್ರೇಷನ್ ಹಂಗಲ್ಲ. ಸೊ ವಾಟ್ ಎವರ್ ಪ್ರಿಪ್ರೇಷನ್ ಯು ಡೂ ಪ್ರಯರ್ ಟು ಯುವರ್ ವರ್ಕ್ ಈಸ್ ಹಾಫ್ ದ ವರ್ಕ್ ಡನ್. ಪ್ಲ್ಯಾನಿಂಗ್ ಈಸ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ತಿಂಗಳ ಮಟ್ಟ ನೀವು ಟೈಮ್ ಸ್ಪೆಂಡ್ ಮಾಡಿರಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್, ಒಂದು ಪ್ರಾಪರ್ ಡಿಸಿಷನ್ ಸಂಬಂಧ. ಸೊ ಆ ಒಂದು ಡಿಸೈಡ್ ಮಾಡಿರಿ ನಾ ಹೆಂಗೆ ಸ್ಟಡಿ ಮಾಡ್ತೀನೋ. ಸೊ ನೀವು ಬೈ ಚಾನ್ಸ್ ರೆಕಾರ್ಡೆಡ್ ಕ್ಲಾಸಸ್ ಪರ್ಚೇಸ್ ಮಾಡಿದ್ರಿ ಅಥವಾ ಯೂಟ್ಯೂಬ್ ಸೆಲ್ಫ್ ಸ್ಟಡಿ ಮಾಡೋದಿತ್ತಂದ್ರೆ ಯೂಟ್ಯೂಬ್ದಾಗ ಯಾವ್ಯಾವ ಚಾನಲ್ಸ್ ಅದಾವೆ ಏನು ಅದಾವೆ ಅದು ವೀಡಿಯೋಸ್ ಡೌನ್ಲೋಡ್ ಮಾಡ್ಕೊರಿ. ಸೊ ಒಂದು ಕಂಟೆಂಟ್ ರೆಡಿ ಇಟ್ಕೊರಿ ಫುಲ್. ಓಕೆ, ನಿಮ್ದು ಏನು ಸಿಲೆಬಸ್ ಇರುತ್ತಲ್ಲ ಅದ್ರದ್ದೆಲ್ಲ ಕಂಟೆಂಟ್ ರೆಡಿ ಇಟ್ಕೊರಿ. ಆಮೇಲೆ ನಾವು ಯು ಡಿವೈಡ್ ದ ಸಬ್ಜೆಕ್ಟ್ಸ್. ಸೊ ಆ ಸಬ್ಜೆಕ್ಟ್ಸ್ ಒಳಗೆ ನಾನು ಮೊದಲು ವೀಡಿಯೋಸನ್ನು ಮಾಡೇನಿ, ಲೈಕ್ WRD ಮಾಡ್ತಿದ್ರೆ, PWD ಮಾಡ್ತಿದ್ರೆ, ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್ ಅನಲೈಸ್ ಮಾಡಿರಿ, ಒಂದು ಆರ್ಡರ್ದಾಗ ಅರೇಂಜ್ ಮಾಡಿರಿ ಎಲ್ಲ ಸಬ್ಜೆಕ್ಟ್ಸ್. ಆಮೇಲೆ ಹೈ ವೇಟೇಜ್ ಸಬ್ಜೆಕ್ಟ್ಸ್ ಯು ಶುಡ್ ಪಿಕ್ ಫಸ್ಟ್ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್. So for example, if like whatever we have taught in environmental engineering, so that is around 25 hours of course. So ಆ 25 hours ನಾನು ಕಂಪ್ಲೀಟ್ ಮಾಡಬೇಕಂದ್ರೆ ಇಷ್ಟು ದಿವಸ ಒಳಗೆ ಡೈಲಿ ಹೌ ಮೆನಿ ಅವರ್ಸ್ ಐ ಹ್ಯಾವ್ ಟು ಗಿವ್. ಸೊ ಶಾರ್ಟ್ ಪ್ಲ್ಯಾನ್ ಮಾಡ್ಕೊತ ಹೋಗ್ರಿ ನೀವು. ಒಮ್ಮೆ 6 ಮಂತ್ಸದ ಪ್ಲ್ಯಾನು 1 ಇಯರ್ ಪ್ಲ್ಯಾನು ಮಾಡೋದು ನೆಸಸರಿ ಇಲ್ಲ. ಸೊ ಆ ಇಷ್ಟು ದಿವಸ ಒಳಗೆ ಲೈಕ್ ವಿದಿನ್ 10 days ಐ ವಿಲ್ ಕಂಪ್ಲೀಟ್ this much of the environmental engineering. So daily I have to study around 2.5 hours of the class. ಸೊ ಆ 2.5 hours ಓದ್ರಿ. ಆ ಓದು ಮುಂದೆ ಬೇರೆ ಸಬ್ಜೆಕ್ಟ್ ಏನು ಥಿಂಕ್ ಮಾಡಬೇಡ್ರಿ. ಆ್ಯಂಡ್ ಟ್ರೈ ಬಿ ಲಿಟಲ್ ಅವೇ ಫ್ರಮ್ ದ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ದಿಸ್ ಟೈಮ್. ಬಿಕಾಸ್ ನೀವು ಹೆಂಗೆ ಇರ್ಬೇಕಂದ್ರೆ ನನಗೆ ರಿಲ್ಯಾಕ್ಸೇಷನ್ ಆಗಬೇಕು, ನಾನು ರೆಸ್ಟ್ ತೊಗೊಳಕತ್ತಿಲ್ಲ, ಹಂಗೇನೂ ಇಲ್ಲ. ಯು ಹ್ಯಾವ್ ಟು ವರ್ಕ್ ಟೈರ್ಲೆಸ್. ನಿಮಗೆ ಯಾವಾಗ ಟಯರ್ಡ್ ಅನಿಸ್ತೈತಿ ಅಂದ್ರೆ ನಿಮಗೆ ಬ್ಯಾಡಾಗಿದ್ದ ಕೆಲಸ ನೀವು ಯಾವಾಗ ಮಾಡ್ತಿರಲ್ಲ ಅವಾಗ ಟಯರ್ಡ್ ಅನಿಸ್ತೈತಿ. ನಿಮ್ಗೆ ಬೇಕಾಗಿದ್ದ ಕೆಲಸ ನೀವು ಮಾಡ್ತಿರ್ತಿರಲ್ಲ, ಎಷ್ಟು ಟಯರ್ಡ್ ಅನ್ಸಿದ್ರು ಅದು ನಿಮಗೆ ಫೀಲ್ ಆಗೋದಿಲ್ಲ. ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ವಿತ್ ಯುವರ್ ಇಂಟ್ರೆಸ್ಟ್. ಸೊ ಅದನ್ನೊಂದು ಫುಲ್ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೋಬೇಕು ನೀವು 6 months ಮಟ್ಟ ಆಯಿತು. ಸೊ ಮನೆಗೆ ಬಂದ ಕೂಡಲೇ ಈ ಟೈಪ್ ವರ್ಕ್ ಮಾಡ್ಬೇಕು ನೀವು. ಆಮೇಲೆ ವೆನ್ ಇಟ್ ಕಮ್ಸ್ ಟು ವೀಕೆಂಡ್ಸ್, ಸೊ ಸಂಡೇ ಅಂತೂ ಯೂಶ್ವಲಿ ಹಾಲಿಡೇ ಇರುತ್ತೆ. ಸ್ಯಾಟರ್ಡೇ ವರ್ಕಿಂಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರು ಸಂಡೇ ಹಾಲಿಡೇ ಇರುತ್ತೆ. ಸೊ ನನಗೆ ರಿಲ್ಯಾಕ್ಸೇಷನ್ ಬೇಕು ಅದು ಇದು ಅಂತಂದು ಅನ್ನಕೋಬೇಡ್ರಿ. ಭಾಳ ಅಂದ್ರೆ 1 hour ಏನಾರು ಮಾಡಿರಿ ಆಟ ಅವತ್ತಿನ ದಿವಸ. ಓಕೆ, ಬಿಕಾಸ್ ಯು ಆರ್ ಗ್ರ್ಯಾಜುಯೇಟ್ಸ್. ನೀವು ಸ್ಕೂಲ್ ಸ್ಟೂಡೆಂಟ್ಸು ಅಥವಾ PUC ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಾಕಿ ನನಗೆ ಹಂಗೆ ರಿಲ್ಯಾಕ್ಸೇಷನ್ ಬೇಕು, ರೆಸ್ಟ್ ಬೇಕು ಅಂತ ಏನಿಲ್ಲ. ನೀವು ಮೆಚೂರ್ಡ್ ಇನಫ್ ಅದೀರಿ, ನೀವು ವರ್ಕ್ ಮಾಡಬೇಕು. ಓಕೆ, ಸೊ ಸಂಡೇ ಅಥವಾ ಹಾಲಿಡೇಸ್ ಟೈಮ್ದಾಗ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನಿಮ್ಮಷ್ಟೇ ನೀವು ಸ್ಟ್ರೆಚ್ ಮಾಡಿ ಪ್ರಿಪೇರ್ ಮಾಡಿರಿ. ಓಕೆನಾ? ಸೊ ದೀಸ್ ಆರ್ ವಾಟ್ ದ ಟಿಪ್ಸ್ ಐ ಕ್ಯಾನ್ ಗಿವ್ ಒನ್ಸ್ ಯು ಕಮ್ ಟು ಯುವರ್ ಹೋಮ್. ಬಟ್ ನಾವು ವಾಟ್ ಯು ಹ್ಯಾವ್ ಟು ಡೂ ಇನ್ ಯುವರ್ ಆಫೀಸ್, ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಒಳಗೆ ದೇರ್ ಕ್ಯಾನ್ ಬಿ ಲೈಕ್ 2 categories. ಒನ್ ಈಸ್ ಯು ಕ್ಯಾನ್ ಟೆಲ್ ಯುವರ್ ಬಾಸ್ ಅಥವಾ ನಿಮ್ದು ಇಮಿಡಿಯೇಟ್ ಹೆಡ್ ಯಾರು ಇರ್ತಾರಂದ್ರೆ, ಇಲ್ಲ ನಾನು ಪ್ರಿಪ್ರೇಷನ್ ಮಾಡ್ಬೇಕಂತೂ ಸ್ವಲ್ಪ ನೀವು ಸಪೋರ್ಟ್ ಕೊಡ್ರಿ. ಬಟ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಬಾಸ್ ಹೀ ಈಸ್. ನಿಂಗೆ ಪ್ರಿಪ್ರೇಷನ್ ಮಾಡೋದಿತ್ತಂದ್ರೆ ಕಂಪ್ನಿಯಾಗೆ ಜಾಯ್ನ್ ಆದ್ನಿ, ಬಿಟ್ಟು ಬಿಡತ್ತಂದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ದೇ ವಿಲ್ ಫೈರ್ ಯು. But if he understands the situation and if he is very much supportive, then definitely he will be supportive in this journey. ಸೊ ನೀವು ಫಸ್ಟ್ ನಿಮ್ಮ ಬಾಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಅವರಿಗೆ ಹೇಳಬೇಕು ಹೇಳಬಾರ್ದು ಅನ್ನೋದು ನೀವು ಥಿಂಕ್ ಮಾಡಿರಿ. ಹೇಳಬಾರ್ದು ಅನ್ನೋದು ಬಿಟ್ಟು ಬಿಡ್ರಿ, ನೀವು ನಿಮ್ಮಷ್ಟಕ್ಕೆ ನೀವು ಓದಾಕತ್ರಿ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು, ಡು ನಾಟ್ ವಾಟ್ ಎವರ್ ದ ವರ್ಕ್ಸ್ ಆರ್ ಬೀಂಗ್ ಗಿವನ್ ಇನ್ ದ ಆಫೀಸ್, ಡು ನಾಟ್ ಟ್ರೈ ಟು ಟೇಕ್ ಆಲ್ ದ ಬರ್ಡನ್ ಆನ್ ಯುವರ್ ಹೆಡ್ ವಿಚ್ ಆರ್ ನಾಟ್ ಬೀಂಗ್ ಅಸೈನ್ ಟು ಯು. ಸ್ವಲ್ಪ ಇಂಪ್ರೆಸ್ ಮಾಡ್ಬೇಕಂತಂದ ನಾ ಅದನ್ನು ವರ್ಕ್ ಮಾಡ್ತನು, ನಾ ಬೆಳಗ್ಗೆ ಜಲ್ದಿ ಬರ್ತನು, ಈವ್ನಿಂಗ್ ಲೇಟ್ ಮಾಡಿ ಹೋಗ್ಕೊನು, ಅದೆಲ್ಲ ಏನೂ ನೆಸರಿ ಇರೋದಿಲ್ಲ. ಇಂಪ್ರೆಸ್ ಮಾಡೋದು, ನನ್ನ ಸ್ಯಾಲ್ರಿ ಹೈಕ್ ಮಾಡ್ಕೋದು, ಪ್ರಮೋಷನ್ ಮಾಡ್ಕೋದು ಅದೇನೂ ಇಲ್ಲ. ಬಿಕಾಸ್ ನಿಮ್ಗೆ ಪ್ರೈವೇಟ್ ಜಾಬ್ ಒಂದೇ ಏಮ್ ಇತ್ತಂದ್ರೆ ಅದನ್ನೆಲ್ಲ ಮಾಡ್ಕೋತ ಹೋಗ್ಬೇಕು. ಸೊ ನಿಮ್ಗೆ ಇದೇ ಏಮ್ ಇತ್ತಂದ್ರೆ ಅಲ್ಲೇನೈತಿ ನಿಮ್ಮದು ಎಷ್ಟು ಆಗ್ತೈತೆ ಅಷ್ಟು ಮಾಡ್ಕೊಂಡು ಬಂದುಬಿಡೋದು ಕೆಲಸ. ಓಕೆನಾ? ಸೊ ಓವರ್ ಬರ್ಡನ್ ಆಗಿ ಎಕ್ಸ್ಟ್ರಾ ಏನೂ ಮಾಡೋದು ನೆಸಸರಿ ಇರೋದಿಲ್ಲ. ಅವ್ರು ನಿಮಗೆ ಬೈದ್ರೂ ರಿಲ್ಯಾಕ್ಸ್ ಆಗಿರ್ರಿ. ಸೊ ಫುಲ್ ಟೆನ್ಷನ್ ಮಾಡಿಕೊಂಡು ಮನೆಗೆ ಬಂದು ಮತ್ತು ನೀವು ಸ್ಟಡೀಸನ್ನು ಕಾನ್ಸಂಟ್ರೇಷನ್ ಕೊಡಲಾರ್ದಂಗೆ ಆಗಬಾರ್ದು. ಬಿಕಾಸ್ ಯು ಆರ್ ದ ಸೇಮ್ ಪರ್ಸನ್ ಹೂ ವಿಲ್ ಬಿ ಮ್ಯಾನೇಜಿಂಗ್ ಯುವರ್ ಆಫೀಸ್ ವರ್ಕ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಪ್ರಿಪ್ರೇಷನ್. ಸೊ ಇದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್. Next thing what you have to understand is do not try to make a very big group of your colleagues in the office.
ಸೊ ಬಿಗ್ ಗ್ರೂಪ್ ಮಾಡೋದಿಂದ್ರೆ ಏನಾಗ್ತೈತೆ ಅಂದ್ರೆ ವೀಕೆಂಡ್ ಬಂದ ಕೂಡಲೇ ಅಲ್ಲಿ ಹೋಗೋನು ಇಲ್ಲಿ ಹೋಗೋನು ಮೂವಿಗೆ ಹೋಗೋನು ಔಟಿಂಗ್ ಹೋಗೋನು ಅಂತಂದು ಹೀಗೆಲ್ಲ ಹೇಳ್ತಾರೆ ನಿಮಗೆ. ಸೊ ನಿಮ್ಮದು ಏನಾಗ್ತೈತಿ ಮೈಂಡ್ ಡೈವರ್ಟ್ ಆಗ್ತೈತಿ. ಸೊ ಅದನ್ನು ಎಲ್ಲ ಮಾಡೋದು ನೆಸಸರಿ ಇಲ್ಲ. ಸ್ಮಾಲ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊರಿ ನೀವು, ಒಂದು ಅಥವಾ ಇಬ್ಬರು ಫ್ರೆಂಡ್ಸ್ ಅಷ್ಟೇ. ಆ್ಯಂಡ್ ಅಗೇನ್ ಹೂ ಈಸ್ ಸಪೋರ್ಟಿವ್ ಇನ್ ದಿಸ್ ಜರ್ನಿ. ಓಕೆನಾ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಮಾಡೋದಂದ್ರೆ ನೀವು ವಾಟ್ ಎವರ್ ಯು ಹ್ಯಾವ್ ಸ್ಟಡೀಡ್ ಅ ಡೇ ಬಿಫೋರ್, ಟ್ರೈ ಡೂಯಿಂಗ್ ರಿವಿಷನ್ ನೆಕ್ಸ್ಟ್ ಡೇ ಇನ್ ದ ಆಫೀಸ್ ವೆನ್ ಎವರ್ ಯು ಗೆಟ್ ಫ್ರೀ ಟೈಮ್. ಓಕೆ, ಬಿಕಾಸ್ ದೇ ಆರ್ ಪೇಯಿಂಗ್ ಯು ದ ಸ್ಯಾಲ್ರಿ, ಸೊ ಯು ಹ್ಯಾವ್ ಟು ಡೂ ಜಸ್ಟಿಸ್ ಫಾರ್ ಯುವರ್ ಕಂಪನಿ ಆಲ್ಸೋ. ಸುಮ್ಕ ನೀವೇನು ಹೋಗಿಲ್ಲ ಅಲ್ಲೇ. ಸೊ ಇನ್ ಬಿಟ್ವೀನ್ ಎಲ್ಲಾದರೂ ಸ್ವಲ್ಪ ಟೈಮ್ ಇತ್ತಂದ್ರೆ ಸೊ ನೀವು ರಿವಿಷನ್ ಮಾಡ್ಬೋದು. ಇಲ್ಲಾಂದ್ರೆ ದೇರ್ ಆರ್ ಮೆನಿ ವೆಬ್ಸೈಟ್ಸ್ ವೇರ್ ದ ಫ್ರೀ MCQs ಆರ್ ಅವೈಲೇಬಲ್. ಸೊ ಯು ಕ್ಯಾನ್ ಟ್ರೈ ಗೋಯಿಂಗ್ ಥ್ರೂ ದೋಸ್ MCQs and try understanding whatever you have studied a day before, whether that is whether you are trying to remember it or whether you are trying to answer all the questions or not ಅನ್ನೋದು ನೋಡ್ಕೊರಿ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂದ್ರೆ ವಾಟ್ ಎವರ್ ದ ಫಾರ್ಮುಲಾಸ್ ಆರ್ ದೇರ್, ಟ್ರೈ ರೀಕಲೆಕ್ಟಿಂಗ್ ದ ಫಾರ್ಮುಲಾ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಯುಟಿಲೈಸ್ ದ ಟೈಮ್ effectively during your office hours along with managing this. Okay, so these are what you can do when you are in the office and when you are at the home. But one thing what you have to understand, this is a very complicated and difficult journey. So nimmed health, whatever it is, mental conditions, so you have to manage it really good. ಓಕೆ, ಸೊ ಈ ಟೈಮ್ದಾಗ ಬೇರೆದೇನು ಥಿಂಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಫ್ರೆಂಡ್ಸ್ ಡೈಲಿ 10 hours ಓದಾಕತ್ತಾರು, ನಾ ಬರೀ 2-3 hours ಓದಾಕತ್ತೀನಿ, ಏನೂ ಇಲ್ಲ. So there are many examples who have cracked difficult of the difficult exams along with doing regular 9 to 5 job. ಓಕೆ, ಸೊ ನಾವು ಏನಾರೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಏನಾರೇ ಒಂದು ಲೈಫ್ದಾಗ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಓಕೆ, ಸೊ ಐ ಫೀಲ್ ದ್ಯಾಟ್ ದೀಸ್ ಟಿಪ್ಸ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪಿಂಗ್ ಯು. If I feel like if I have missed any of the important tips, I will be covering that in my further session also. Okay, so all the very best.